ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ವಿಡಿಯೋ ಬಂದು ಕಂಪ್ಯೂಟರ್ಗೆ ಸಂಬಂಧಪಟ್ಟಂಥ ಕ್ವಶನ್ಸ್ಗಳು 30 ಕ್ವಶನ್ಸ್ಗಳಿಂದ ಬರುತ್ತೆ. ಸೊ ಇದು ಬಂದು ಗ್ರೂಪ್ ಸಿ KPSC ಎಕ್ಸಾಮ್ ನಡೆಸ್ತಕ್ಕಂಥ ಗ್ರೂಪ್ ಸಿಯ ಒಂದು ಕ್ವಶನ್ ಪೇಪರು 2016 ಪ್ರಶ್ನೆ ಪತ್ರಿಕೆ 2016. ಸೊ ನೋಡಿ, ಇಲ್ಲಿ ADSLನ ವಿಸ್ತೃತ ರೂಪ ಏನು ಅಂತ ಕೇಳಿದರೆ, ಸೊ ಇಲ್ಲಿ ಕೊಟ್ಟಿರ್ತಕ್ಕಂಥ ಏನಿದೆ, ಸೊ ಆಟೋಮೆಟಿಕ್ ಡಿಜಿಟಲ್ ಸ್ಯಾಟಲೈಟ್ ಲಿಂಕ್ ಆಗಿರ್ಬೋದು, ಅಸಿಮೆಟ್ರಿಕ್ ಡಿಜಿಟಲ್ ಸ್ಯಾಟಲೈಟ್ ಲಿಂಕ್ ಆಗಿರ್ಬೋದು, ಅಸಿಕ್ರೋನಸ್ ಡಿಜಿಟಲ್ ಸಬ್ಸ್ಕ್ರೈಬರ್ ಲಿಂಕ್ ಆಗಿರ್ಬೋದು, ಅಥವಾ ಆಡಿಯೋ ಡಿಜಿಟಲ್ ಸಿಗ್ನೇಚರ್ ಲಿಂಕ್ ಆಗಿರ್ಬೋದು. ಸೊ ಈ 4 ಆಪ್ಷನ್ಸ್ಗಳು ತಪ್ಪಾಗಿದೆ. ಸೊ ಹಾಗಾಗಿ ಇದಕ್ಕೆ ಸಿಗ್ತಕ್ಕಂಥದ್ದು ಗ್ರೇಸ್ ಮಾರ್ಕ್ಸು. ಬಟ್ ಹಾಗಾದರೆ ADSL ಅಂದರೆ ಏನು ಅಂತ ಕೇಳ್ತಾ ಹೋದಾಗ, ಅಸಿಮೆಟ್ರಿಕ್ ಡಿಜಿಟಲ್ ಸಬ್ಸ್ಕ್ರೈಬರ್ ಲಿಂಕ್ ಅಂತಕ್ಕಂಥದ್ದಾಗಿರುತ್ತೆ. ಸೊ ಇದು ಏನಿದೆ, ಇದು ಬರೋದಿಲ್ಲ. ಆ್ಯಂಡ್ ಇಲ್ಲೇನಿದೆ ಸ್ಯಾಟಲೈಟ್ ಲಿಂಕು, ಸೊ ಇದು ಬರೋದಿಲ್ಲ. ಇಟ್ ಮೀನ್ಸ್ ಅಸಿಮೆಟ್ರಿಕ್ ಡಿಜಿಟಲ್ ಸಬ್ಸ್ಕ್ರೈಬರ್ ಲಿಂಕ್ ಅಂತಕ್ಕಂಥದ್ದು ADSL. ಸೊ ಇಲ್ಲಿ ಮಿಕ್ಸ್ ಮಾಡಿ ಕೊಟ್ಟಿದ್ದಾರೆ. ಸೊ ಹಾಗಾಗಿ ಆನ್ಸರ್ ತಪ್ಪಿರೋದ್ರಿಂದ ಇದಕ್ಕೆ ಒಂದು ಗ್ರೇಸ್ ಮಾರ್ಕ್ಸ್ ಸಿಗ್ತಾ ಹೋಗುತ್ತೆ. ಬಟ್ ಇದರ ಆನ್ಸರ್ ಪರಿಪೂರ್ಣ ಒಂದು ವಿಸ್ತೃತ ರೂಪ ಅಂತ ಹೇಳಿದರೆ ಅಸಿಮೆಟ್ರಿಕ್ ಡಿಜಿಟಲ್ ಸಬ್ಸ್ಕ್ರೈಬರ್ ಲಿಂಕ್ ಅಂತಕ್ಕಂಥದ್ದು ಆನ್ಸರ್ ಆಗ್ತಾ ಹೋಗುತ್ತೆ. ಆ್ಯಂಡ್ ನೆಕ್ಸ್ಟು 72ನೇ ಕ್ವಶನು, IP ವಿಳಾಸವು ಪ್ರಸ್ತುತ 4 ಬೈಟ್ಸ್ ಲಾಂಗ್, 6 ಬೈಟ್ಸ್ ಲಾಂಗ್, 8 ಬೈಟ್ಸ್ ಲಾಂಗ್ ಆ್ಯಂಡ್ 12 ಬೈಟ್ಸ್ ಲಾಂಗ್ ಅಂತ ಕೊಡ್ತಾ ಹೋಗ್ತಾರೆ. ಸೊ ಇದಕ್ಕೆ ಆನ್ಸರ್ ಬಂದು ಆಪ್ಷನ್ 1 4 ಬೈಟ್ಸ್ ಲಾಂಗ್ ಅಂತಕ್ಕಂಥದ್ದು. ನೆಕ್ಸ್ಟು, ಅಂತರ್ಜಾಲವು ಈ ತಂತ್ರಗಾರಿಕೆಯನ್ನು ಬಳಸುತ್ತದೆ ಅಂತ ಕೇಳಿದರೆ ಟೆಲಿಫೋನ್ ಸ್ವಿಚಿಂಗ್, ಟೆಲಿಗ್ರಾಮ್ ಸ್ವಿಚಿಂಗ್, ಪ್ಯಾಕೆಟ್ ಸ್ವಿಚಿಂಗ್, ಸರ್ಕ್ಯೂಟ್ ಸ್ವಿಚಿಂಗ್ ಅಂತ ಕೊಡ್ತಾ ಹೋಗಿದ್ದಾರೆ. ಸೊ ಆನ್ಸರ್ ಬಂದು ಆಪ್ಷನ್ 3 ಏನಿದೆ, ಪ್ಯಾಕೆಟ್ ಸ್ವಿಚಿಂಗ್ ಅಂತಕ್ಕಂಥದ್ದು ಆನ್ಸರ್ ಆಗ್ತಾ ಹೋಗುತ್ತೆ. ಆ್ಯಂಡ್ ನೆಕ್ಸ್ಟ್ ಕ್ವೆಶನ್ ಹೀಗಿದೆ ಫ್ರೆಂಡ್ಸ್, ಹೊಂದಿಸಿ ಬರೆಯೋದ್ರಿಂದ ಕೊಡಿದರೆ ಕ್ಲಿಪ್ ಬೋರ್ಡು ಮತ್ತು ಪೇಸ್ಟ್ನ ಆಯ್ಕೆಗಳಲ್ಲೊಂದು ಹುಡುಕು ಮತ್ತು ಬದಲಾಯಿಸು ಕ್ಲಿಪ್ ಆರ್ಟ್ ಅಂತ ಕೊಡ್ತಾ ಹೋಗ್ತಾರೆ. ಸೊ ಇಲ್ಲಿ ಕೊಟ್ಟಿರ್ತಕ್ಕಂಥದ್ದಕ್ಕೂ ಇದಕ್ಕೂ ನಾವು ಹೊಂದಿಸಿ ಬರೀಬೇಕಾಗುತ್ತೆ. ಸೊ ಇಲ್ಲಿ ನಾವು ನೋಡ್ತಾ ಹೋದಾಗ ಕ್ಲಿಪ್ ಬೋರ್ಡ್ ಅಂತ ಹೇಳಿದರೆ ನಕಲು ಮಾಡಿದ ಚಿತ್ರ ಅಥವಾ ಪಠ್ಯವನ್ನು ಹಿಡಿದಿಡುತ್ತದೆ ಅಂತಕ್ಕಂಥದ್ದು ಆಪ್ಷನ್ D ಅಂತಕ್ಕಂಥದ್ದು ಇದಕ್ಕೆ. ಆ್ಯಂಡ್ ನೆಕ್ಸ್ಟು ಪೇಸ್ಟ್ ಆಯ್ಕೆಗಳಲ್ಲಿ 1 ಅಂತ ಹೇಳಿದಾಗ ಮೊದಲ ಸಮ್ ವಿನ್ಯಾಸವನ್ನು ಉಳಿಸಿಕೊಳ್ತಕ್ಕಂಥದ್ದು ಆಪ್ಷನ್ A. ಆ್ಯಂಡ್ ಹುಡುಕು ಮತ್ತು ಬದಲಾಯಿಸು ಅನ್ನೋದಕ್ಕೆ ಪಠ್ಯ ತಿದ್ದುವಿಕೆಗೆ ಆಯ್ಕೆಗಳು ಅಂತಕ್ಕಂಥದ್ದು. ಕ್ಲಿಪ್ ಆರ್ಟ್ ಅಂತ ಅಂದರೆ ಚಿತ್ರ, ಆರ್ಟ್ ಮೀನ್ಸ್ ಚಿತ್ರ ಅಂತ ಗೊತ್ತಿದೆ ನಮಗೆ. ಕ್ಲಿಪ್ ಆರ್ಟ್ ಅಂತಂದರೆ ಚಿತ್ರ ಅಂತಕ್ಕಂಥದ್ದು ಆನ್ಸರು C. ಸೊ ಹಾಗಾಗಿ DABC ಆಪ್ಷನ್ 1 ಅಂತಕ್ಕಂಥದ್ದು ಸರಿಯಾಗಿರ್ತಕ್ಕಂಥ ಉತ್ತರ ಆಗ್ತಾ ಹೋಗುತ್ತೆ. ನೆಕ್ಸ್ಟು, ಡ್ರಾಪ್ ಕ್ಯಾಪನ್ನು ಎನ್ನುವ ಆಯ್ಕೆಯನ್ನು ಯಾವ ಉದ್ದೇಶಕ್ಕೆ ಬಳಸುತ್ತೇವೆ ಅಂತ ಕೊಟ್ಟಿದ್ದಾರೆ. ಡ್ರಾಪ್ ಕ್ಯಾಪನ್ನು ಎನ್ನುವ ಆಯ್ಕೆಯನ್ನು ಯಾವ ಉದ್ದೇಶಕ್ಕೆ ಬಳಸುತ್ತೇವೆ? ಸೊ ಆನ್ಸರ್ ಬಂದು ಪ್ಯಾರಾಗ್ರಾಫಿನ ಮೊದಲ ಅಕ್ಷರವನ್ನು ದೊಡ್ಡದಾಗಿ ಸೃಷ್ಟಿ ಮಾಡೋದಕ್ಕೋಸ್ಕರ ಈ ಒಂದು ಡ್ರಾಪ್ ಕ್ಯಾಪ್ ಅಂತಕ್ಕಂಥ ಒಂದು ಆಯ್ಕೆಯನ್ನು ಬಳಸ್ತೀವಂತೆ. ಸೊ ಪ್ಯಾರಾಗ್ರಾಫಲ್ಲಿ ಮೊದಲನೇ ಅಕ್ಷರ ಏನಿರುತ್ತೆ, ಸೊ ಅದನ್ನು ದೊಡ್ಡದಾಗಿ ಮಾಡೋದಕ್ಕೋಸ್ಕರ. ಸೊ ಯಾರು ಇಂಗ್ಲೀಷ್ ವರ್ಷನ್ ಕೇಳಿದ್ರು, ಸೊ ಇಂಗ್ಲೀಷ್ ವರ್ಷನ್ ಬೇಕಿರೋರು ನೋಡಬಹುದು, ಬೇಕಿಲ್ಲ ಅಂದರೂ ಸ್ಕಿಪ್ ಮಾಡ್ತಾ ಹೋಗಬಹುದು. ಸೊ ನೋಡಿ, ADSL ಸ್ಟ್ಯಾಂಡ್ಸ್ ಫಾರ್ ಅಂತ ಕೊಟ್ಟಿದ್ದಾರೆ. ADSL ಮೀನ್ಸ್ ಅಸಿಮೆಟ್ರಿಕ್ ಡಿಜಿಟಲ್ ಸಬ್ಸ್ಕ್ರೈಬರ್ ಲಿಂಕ್ ಅಂತಕ್ಕಂಥದ್ದು. ಸೊ ಆನ್ಸರ್ ಇದ್ಯಾವುದು ಅಲ್ಲ, ಅಸಿಮೆಟ್ರಿಕ್ ಡಿಜಿಟಲ್ ಸಬ್ಸ್ಕ್ರೈಬರ್ ಲಿಂಕ್ ಅಂತಕ್ಕಂಥ ಆನ್ಸರ್ ಬರ್ತಾ ಹೋಗುತ್ತೆ. ಆ್ಯಂಡ್ ನೆಕ್ಸ್ಟ್, IP ಅಡ್ರೆಸ್ ಇಸ್ ಕರೆಕ್ಟ್ಲಿ 4 ಬೈಟ್ಸ್ ಲಾಂಗ್ ಅಂತಕ್ಕಂಥದ್ದು. ಆ್ಯಂಡ್ ಇಂಟರ್ನೆಟ್ ಯೂಸಸ್ ದ ಫಾಲೋಯಿಂಗ್ ಟೆಕ್ನಾಲಜಿ ಅಂತ ಕೊಟ್ಟಿದ್ದಾರೆ. ಪ್ಯಾಕೆಟ್ ಸ್ವಿಚಿಂಗ್ ಅಂತಕ್ಕಂಥದ್ದು ಆನ್ಸರ್ ಆಗ್ತಾ ಹೋಗುತ್ತೆ. ಆ್ಯಂಡ್ ನೆಕ್ಸ್ಟ್, ಮ್ಯಾಚ್ ದ ಫಾಲೋಯಿಂಗ್ ಅಂತ ಕೊಟ್ಟಿದ್ದಾರೆ. ಸೊ ನೋಡಿ, ಕ್ಲಿಪ್ ಬೋರ್ಡ್ ಬಂದು ಹೋಲ್ಡ್ಸ್ ದ ಕಾಪಿಡ್ ಕಂಟೆಂಟ್ಸ್ ಅಂತಕ್ಕಂಥದ್ದು D ಬರುತ್ತೆ. ಆ್ಯಂಡ್ ನೆಕ್ಸ್ಟ್, ಒನ್ ಆಫ್ ದ ಪೇಸ್ಟ್ ಆಪ್ಷನ್ಸ್ ಅಂತ ಕೊಟ್ಟಿದ್ದಾರೆ. ಸೊ ಆನ್ಸರ್ ಬಂದು ಕೀಪ್ ದ ಸೋರ್ಸ್ ಫಾರ್ಮೇಟಿಂಗು A. ಆ್ಯಂಡ್ ಫೈಂಡ್ ದ ರೀಪ್ಲೇಸ್ ಬಂದು ಎಡಿಟಿಂಗ್ ಆಪ್ಷನ್ಸು. ಆ್ಯಂಡ್ ಕ್ಲಿಪ್ ಆರ್ಟ್ ಬಂದು ಇಮೇಜ್. ಸೊ ಹಾಗಾಗಿ ಆನ್ಸರ್ ಬಂದು ಆಪ್ಷನ್ 1. ಆ್ಯಂಡ್ ನೆಕ್ಸ್ಟ್ ಕ್ವೆಶನು, ಡ್ರಾಪ್ ಕ್ಯಾನ್ ಆಪ್ಷನ್ ಇಸ್ ಯೂಸ್ ಟು ಕ್ರಿಯೇಟ್ ಅ ಲಾರ್ಜ್ ಕ್ಯಾಪಿಟಲ್ ಲೆಟರ್ ಅಟ್ ದ ಬಿಗಿನಿಂಗ್ ಆಫ್ ಅ ಪ್ಯಾರಾಗ್ರಾಫ್. ಆ್ಯಂಡ್ ನೆಕ್ಸ್ಟ್ 76ನೇ ಕ್ವೆಶನ್ ಹೀಗಿದೆ, ಎಕ್ಸೆಲ್ನಲ್ಲಿ ಆಸಕ್ತಿ ಇರುವ ಸೆಲ್ಗಳನ್ನು ಮಾತ್ರ ಎತ್ತಿ ತೋರಿಸಲು ಏನನ್ನು ಉಪಯೋಗಿಸುತ್ತೇವೆ ಅಂತ ಕೇಳಿದರೆ, ಎಕ್ಸೆಲ್ನಲ್ಲಿ ಆಸಕ್ತಿ ಇರುವ ಸೆಲ್ಗಳನ್ನು ಮಾತ್ರ ಎತ್ತಿ ತೋರಿಸಲು ಯಾವ ಒಂದು ಇದನ್ನು ಯೂಸ್ ಮಾಡ್ತಾ ಹೋಗ್ತೀವಿ ಅಂತ ಕೇಳಿದರೆ ಆನ್ಸರ್ ಬಂದು ಆಪ್ಷನ್ 4 ಷರತ್ತುಬದ್ಧ ಕಂಡೀಷನ್ ವಿನ್ಯಾಸ, ಸಮ್ ವಿನ್ಯಾಸ ಅಂತಕ್ಕಂಥದ್ದು ಆನ್ಸರ್ ಆಗ್ತಾ ಹೋಗುತ್ತೆ. ಆ್ಯಂಡ್ ನೆಕ್ಸ್ಟು, MS ವರ್ಡ್ನಲ್ಲಿ ಸಬ್ಸ್ಕ್ರಿಪ್ಟ್ ಮಾಡಲು ಬಳಸುವ ಕೀ ಸಂಯೋಜನೆ ಯಾವುದು ಅಂತ ಕೇಳ್ತಾ ಹೋಗಿದ್ದಾರೆ. ಸೊ ಆನ್ಸರ್ ಬಂದು Ctrl+= ಅಂತಕ್ಕಂಥದ್ದು. ಆ್ಯಂಡ್ ನೆಕ್ಸ್ಟ್, MS ಎಕ್ಸೆಲ್ನಲ್ಲಿ ನೌ ಎಂದು ಟೈಪ್ ಮಾಡಿದರೆ ಈ ಒಂದು ಏನಿದೆ ಈ ಚಿಹ್ನೆಯನ್ನು ಟೈಪ್ ಮಾಡಿ ಏನು ಸಿಗುತ್ತೆ ಅಂತ ಕೇಳ್ತಾ ಹೋಗ್ತಾರೆ. ಸೊ ಆನ್ಸರ್ ಬಂದು ಕ್ರಮವಾಗಿ ಹಿಂದಿನ ದಿನಾಂಕ ಮತ್ತು ಸದ್ಯದ ಸಮಯ ಸಿಗುತ್ತದಂತೆ.
ಆ್ಯಂಡ್ ನೆಕ್ಸ್ಟು MS ವರ್ಡ್ನಲ್ಲಿ ಕಾಗುಣಿತ ಪರಿಶೀಲನೆಗೆ ಯಾವ ಸ್ವಯಂಚಾಲಿತ ಕಾರ್ಯಕಾರಿ ಕೀಲಿಯನ್ನು ಬಳಸಲಾಗುತ್ತೆ ಅಂತ ಕೇಳಿದರೆ, ಸೊ ಫಂಕ್ಷನ್ಸ್ಗೆ ಇದು 12 ಬರುತ್ತೆ ಒಟ್ಟು, ನೀವು 12 ಸಹ ನೋಡ್ಕೊಳ್ಬೇಕಾಗುತ್ತೆ. ಇಲ್ಲಿ ಕೊಟ್ಟಿರ್ತಕ್ಕಂಥದ್ದು ಕಾಗುಣಿತ ಪರಿಶೀಲನೆಗೆ ಯಾವ ಒಂದು ಫಂಕ್ಷನ್ ಕೀನ ಯೂಸ್ ಮಾಡಬೇಕು ಅಂತ ಕೇಳಿದರೆ, ಸೊ ಆನ್ಸರ್ ಬಂದು ಆಪ್ಷನ್ 4F7 ಅಂತಕ್ಕಂಥದ್ದು. ನೆಕ್ಸ್ಟ್ ಈಕ್ವಲ್ಸ್ ರೌಂಡ್ 8.500 ಸೂತ್ರವು MS ಎಕ್ಸೆಲ್ನಲ್ಲಿ ನೀಡುವ ಬೆಲೆ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಆನ್ಸರ್ ನೋಡ್ತಾ ಹೋದಾಗ ಆನ್ಸರ್ ಬಂದು 9 ಅಂತಕ್ಕಂಥದ್ದು ಆಗ್ತಾ ಹೋಗುತ್ತೆ. ಸೊ ನೋಡಿ ಇಲ್ಲಿ 8.5 ಅಂತ ಕೊಟ್ಟಿರೋದು 9 ಅಂತ ರೌಂಡ್ ಆಫ್ ಆಗುತ್ತಂತೆ. ನೆಕ್ಸ್ಟ್ MS ವರ್ಡ್ನಲ್ಲಿ ಪುನರಾವರ್ತಿತ ಕೆಲಸಗಳನ್ನು ಮಾಡಲು ಬಳಸುವ ಚಿಕ್ಕ ಪ್ರೋಗ್ರಾಮ್ಗಳನ್ನು ಏನೆಂದು ಕರೆಯುತ್ತಾರೆ ಅಂತ ಕೊಟ್ಟಿದ್ದಾರೆ. MS ವರ್ಡ್ನಲ್ಲಿ ಪುನರಾವರ್ತಿತ ಕೆಲಸಗಳನ್ನು ಮಾಡಲು ಬಳಸುವ ಚಿಕ್ಕ ಪ್ರೋಗ್ರಾಮ್ಗಳನ್ನು ಏನೆಂದು ಕರೆಯುತ್ತಾರೆ? ಮ್ಯಾಕ್ರೋಸ್ ಅಂತ ಕರೀತಾರಂತೆ. ಆಪ್ಷನ್ 1 ಮ್ಯಾಕ್ರೋಸ್. ಸೊ ಇನ್ ಎಕ್ಸೆಲ್ ಟು ಹೈಲೈಟ್ ಓನ್ಲಿ ಇಂಟ್ರೆಸ್ಟೆಡ್ ಸೆಲ್ಸ್ ವಿ ಯೂಸ್ ಆಪ್ಷನ್ 4 ಕಂಡೀಷನಲ್ ಫಾರ್ಮ್ಯಾಟಿಂಗ್. ಇನ್ MS ವರ್ಡ್ ಸಬ್ಸ್ಕ್ರಿಪ್ಟಿಂಗ್ ಕ್ಯಾನ್ ಬಿ ಡನ್ ವಿತ್ ಡ್ಯಾಶ್ ಕೀ ಕಾಂಬಿನೇಷನ್ಸ್ ಅಂತ ಕೊಟ್ಟಿದ್ದಾರೆ. ಸೊ ಆಪ್ಷನ್ 1 Ctrl+equal. ಇಫ್ ವಿ ಟೈಪ್ ನೌ ಇನ್ ಆನ್ ಎಕ್ಸೆಲ್ ಸೆಲ್ ವಿ ಗೆಟ್ ಆನ್ಸರ್ ಆಪ್ಷನ್ 4 today's date and correct time in order. And next, which function key is used to start spell check automatically in MS Word? Answer option 4F7. The formula equal round 8.50 in MS Excel gives around 9. Option first. Next, to small programs to automate repetitive tasks in MS Word are called macros. Option 1. ನೆಕ್ಸ್ಟು MS ಎಕ್ಸೆಲ್ನಲ್ಲಿ A1, A2, A3, B1, B2 ಆ್ಯಂಡ್ B3 ಘಟಕಾಂಶಗಳ ಗರಿಷ್ಠ ಮೌಲ್ಯವನ್ನು ಕಂಡುಹಿಡಿಯಲು ಬಳಸುವ ಸೂತ್ರ ಅಂತ ಕೇಳಿದರೆ, ಸೊ ಆನ್ಸರ್ ಬಂದು ಆಪ್ಷನ್ 3 ಈಕ್ವಲ್ಸ್ ಮ್ಯಾಕ್ಸಿಮಮ್ A1 ಈಸ್ಟು B3 ಅಂತಕ್ಕಂಥದ್ದು. ಸೊ ನೋಡಿ ಇಲ್ಲಿ ಇದು ಮತ್ತು ಇದು ಸೇಮ್ ಇದೆ. ಸೊ ಹಾಗಾಗಿ ಆನ್ಸರ್ ನೀವು ಇದು 2 ಇದಿದೆ. ಆನ್ಸರು 3ನೇದು. MS ಎಕ್ಸೆಲ್ನಲ್ಲಿ ಹೊಸ ವರ್ಕ್ಶೀಟನ್ನು ಸೇರಿಸಲು ಬಳಸುವ ಕೀಲಿ ಸಮೂಹ ಯಾವುದು ಅಂತ ಕೇಳಿದರೆ, MS ಎಕ್ಸೆಲ್ನಲ್ಲಿ ಹೊಸ ವರ್ಕ್ಶೀಟನ್ನು ಸೇರಿಸಲು ಬಳಸುವ ಕೀಲಿಕಾಯಿ ನ್ಯೂ ಇದನ್ನು ಸೇರಿಸ್ತಕ್ಕಂಥದ್ದು ಆಪ್ಷನ್ ಬಂದು Shift+F11 ಅಂತಕ್ಕಂಥದ್ದು. ನೆಕ್ಸ್ಟ್ MS ಎಕ್ಸೆಲ್ನಲ್ಲಿ ಒಂದು ಸಾಲನ್ನು ಮರೆ ಮಾಡಲು ಯಾವ ಕೀಲಿಯನ್ನು ಅದುಮಬೇಕು ಅಂತ ಕೇಳಿದರೆ, MS ಎಕ್ಸೆಲ್ನಲ್ಲಿ ಒಂದು ಸಾಲನ್ನು ಮರೆ ಮಾಡಲು ಯಾವ ಕೀಲಿಯನ್ನು ಅದುಮಬೇಕು? ಸೊ ಆನ್ಸರ್ ಬಂದು Ctrl+9. ನೆಕ್ಸ್ಟು ಪವರ್ ಪಾಯಿಂಟ್ ಪ್ರೆಸೆಂಟೇಷನ್ನಲ್ಲಿ ಕಂಪನಿಯ ಲೋಗೋಗಳನ್ನು ಪ್ರತಿಯೊಂದು ಸ್ಲೈಡ್ಗಳಲ್ಲಿ ಸೇರಿಸಲು ಯಾವ ಆಯ್ಕೆಯನ್ನು ಬಳಸುತ್ತಾರೆ? ಪವರ್ ಪಾಯಿಂಟ್ ಪ್ರೆಸೆಂಟೇಷನ್ನಲ್ಲಿ ಕಂಪನಿಯ ಲೋಗೋಗಳನ್ನು ಪ್ರತಿಯೊಂದು ಸ್ಲೈಡ್ಗಳಲ್ಲಿ ಸೇರಿಸಲು ಯಾವ ಆಯ್ಕೆಯನ್ನು ಬಳಸುತ್ತಾರೆ? ಸ್ಲೈಡ್ ಶಾರ್ಟರ್, ಸ್ಲೈಡ್ ಮಾಸ್ಟರ್, ಹ್ಯಾಂಡ್ ಔಟ್ ಮಾಸ್ಟರ್, ನೋಟ್ಸ್ ಮಾಸ್ಟರ್ ಅಂತ ಕೊಡ್ತಾ ಹೋಗ್ತಾರೆ. ಸೊ ಆನ್ಸರ್ ಬಂದು ಆಪ್ಷನ್ 2 ಸ್ಲೈಡ್ ಮಾಸ್ಟರ್ ಅಂತಕ್ಕಂಥದ್ದು. 86 ಯಾವ ರೀತಿಯ ಸಂಗ್ರಹ ಸಾಧನಗಳು ವಿಘಟನೆಯ ಪರಿಣಾಮಕ್ಕೆ ಒಳಪಡುತ್ತದೆ ಅಂತ ಕೇಳಿದರೆ, ಸೊ ಆನ್ಸರ್ ಬಂದು ಆಪ್ಷನ್ ಯಾವುದೂ ಇಲ್ಲ. ಸೊ ಇದಕ್ಕೆ ಯಾವ ರೀತಿಯ ಸಂಗ್ರಹ ಸಾಧನಗಳು ವಿಘಟನೆ ಪರಿಣಾಮಕ್ಕೆ ಒಳಪಡುತ್ತೆ ಅಂತ ಹೇಳಿದರೆ, ಸೊ ಆನ್ಸರ್ ಇದಕ್ಕೆ ಯಾವುದೂ ಇಲ್ಲ. ಹಾಗಾಗಿ ಇದಕ್ಕೆ ಗ್ರೇಸ್ ಮಾರ್ಕ್ಸು ಸಿಗ್ತಾ ಹೋಗುತ್ತೆ. ಸೊ ಇಲ್ಲಿರ್ತಕ್ಕಂಥ ಆನ್ಸರು ಇಲ್ಲ, ತಪ್ಪಾಗಿದೆ. ಆ್ಯಂಡ್ ನೆಕ್ಸ್ಟು MS ಪವರ್ ಪಾಯಿಂಟ್ನಲ್ಲಿ ಕೇವಲ ಪಠ್ಯ ಹಾಗೂ ಬುಲೆಟ್ಗಳು ಪ್ರದರ್ಶನಗೊಳ್ಳುವ ನೋಟವನ್ನು ಏನೆಂದು ಕರೆಯುತ್ತಾರೆ ಅಂತ ಕೇಳಿದರೆ, ಇಲ್ಲಿ MS ಪವರ್ ಪಾಯಿಂಟ್ನಲ್ಲಿ ಕೇವಲ ಪಠ್ಯ ಹಾಗೂ ಬುಲೆಟ್ಗಳ ಪ್ರದರ್ಶನಗೊಳ್ಳುವ ನೋಟವನ್ನು ಏನೆಂದು ಕರೆಯುತ್ತಾರೆ? ಪ್ರಿಂಟ್ ಲೇಔಟ್, ಔಟ್ಲೈನ್, ನಾರ್ಮಲ್, ಸ್ಲೈಡ್ ಶಾರ್ಟರ್ ಅಂತ ಕೊಡ್ತಾ ಹೋಗ್ತಾರೆ. ಸೊ ಆನ್ಸರ್ ಬಂದು ಔಟ್ಲೈನ್ ಆಪ್ಷನ್ 2. So the formula in MS Excel to find the maximum value of the content of A1, A2, A3, B1, B2 and B3 is answer option 3 equals max A1 is to B3. And next to insert a new worksheet in MS Excel we press answer Shift+F11. Next in MS Excel you can hide a row by pressing answer option 1 Ctrl+9. And next 85 question, company logos can be inserted in every slide of a PowerPoint presentation using slide master option 2. What kind of storage device can be affected by fragmentation ಅಂತ ಕೇಳಿದರೆ, ಸೊ ಆನ್ಸರ್ ಬಂದು ಆಪ್ಷನ್ ಯಾವುದೂ ಇಲ್ಲ ಇಲ್ಲಿ. ಸೊ ಹಾಗಾಗಿ ಇದಕ್ಕೆ ಗ್ರೇಸ್ ಮಾರ್ಕ್ಸು
ಆ್ಯಂಡ್ ನೆಕ್ಸ್ಟು ದ ವೀವ್ ದಟ್ ಡಿಸ್ಪ್ಲೇ ಓನ್ಲಿ ಟೆಕ್ಸ್ಟ್ ವಿತ್ ಬುಲೆಟ್ಸ್ ಇನ್ MS PowerPoint ಈಸ್ ಅಂತ ಕೊಟ್ಟಿದ್ದಾರೆ. ಸೊ ಆನ್ಸರ್ ಬಂದು ಔಟ್ಲೈನ್ ಆಪ್ಷನ್ 2. ಆ್ಯಂಡ್ ನೆಕ್ಸ್ಟು MS Excelನಲ್ಲಿ 3D ಉಲ್ಲೇಖ ಸೂತ್ರವು ಅಂತ ಕೊಡ್ತಾ ಹೋಗಿದ್ದಾರೆ. ಸೊ ಆನ್ಸರ್ ನೋಡ್ತಾ ಹೋದಾಗ ಇದಕ್ಕೆ ವರ್ಕ್ಶೀಟ್ಗಳಲ್ಲಿ ವ್ಯಾಪಿಸಿದೆ ಅಂತಕ್ಕಂಥದ್ದು ಆಪ್ಷನ್ 1 ಸರಿಯಾದಂಥ ಒಂದು ಉತ್ತರ ಆಗ್ತಾ ಹೋಗುತ್ತೆ. ಆ್ಯಂಡ್ ನೆಕ್ಸ್ಟ್ MS ವರ್ಡ್ನಲ್ಲಿ ಬುಕ್ ಮಾರ್ಕ್ಗಳ ಬಳಕೆ ಏನು ಅಂತ ಕೇಳಿದರೆ, ಬುಕ್ ಮಾರ್ಕ್ಗಳನ್ನು MS ವರ್ಡಲ್ಲಿ ಏನಕ್ಕೆ ಯೂಸ್ ಮಾಡ್ತಾರೆ ಅಥವಾ ಅದರ ಒಂದು ಕೆಲಸ ಏನು ಅಂತ ಕೇಳಿದರೆ, ಸೊ ಆನ್ಸರ್ ಬಂದು ದಾಖಲೆ ಅಥವಾ ಡಾಕ್ಯುಮೆಂಟ್ನ ನಿರ್ದಿಷ್ಟ ಸ್ಥಳಕ್ಕೆ ಹೋಗಲು ಮಾಡ್ತಕ್ಕಂಥದ್ದು. ನೆಕ್ಸ್ಟು PowerPoint ಪ್ರದರ್ಶನದಲ್ಲಿ ಯಾವ ಫೈಲ್ ಫಾರ್ಮ್ಯಾಟನ್ನು ಬಳಸಬಹುದು ಅಂತ ಕೇಳಿದರೆ .gif, .jpg, .wav ಇವುಗಳಲ್ಲಿ ಎಲ್ಲವೂ ಅಂತ ಕೊಡ್ತಾ ಹೋಗ್ತಾರೆ. ಸೊ ಆನ್ಸರ್ ಬಂದು ಆಪ್ಷನ್ 4 ಮೇಲ್ನ ಎಲ್ಲವೂ ಅಂತ ಆಗ್ತಾ ಹೋಗುತ್ತೆ. ನೆಕ್ಸ್ಟ್ ನೋಡಿ, ಕನ್ನಡ ತಂತ್ರಾಂಶವು ಡ್ಯಾಶ್ ವ್ಯವಸ್ಥೆಯನ್ನು ಬಳಸುತ್ತದೆ ಅಂತ ಕೇಳಿದರೆ, ಸೊ ಆನ್ಸರ್ ಬಂದು 1 ಮತ್ತು 4 ಏನಿದೆ ಯುನಿಕೋಡ್ ಮತ್ತು ASCII ಎರಡೂ ಸಹ ಆಗುತ್ತಂತೆ. ನೆಕ್ಸ್ಟು ನೆಟ್ವರ್ಕ್ ಉಪಯೋಗಿಸುವುದರ ಪ್ರಯೋಜನಗಳಲ್ಲಿ ಒಂದಾಗಿದೆ ಅಂತ ಕೇಳಿದರೆ, ಸೊ ಆನ್ಸರ್ ಬಂದು ಆಪ್ಷನ್ 1 ಬಾಹ್ಯ ಸಾಧನೆ ಹಂಚಿಕೆ ಅಂತಕ್ಕಂಥದ್ದು ಆಪ್ಷನ್ 1. ಸೊ ನೋಡಿ, ಇಂಗ್ಲೀಷ್ ವರ್ಷನ್ ಇನ್ ಎಕ್ಸೆಲ್ 3D ರೆಫರೆನ್ಸ್ ಇನ್ ಅ ಫಾರ್ಮುಲಾ ಬಂದು ಆನ್ಸರ್ ಬಂದು ಸ್ಪಾನ್ಸ್ ವರ್ಕ್ಶೀಟ್ಸು. ವಾಟ್ ಈಸ್ ದ ಯೂಸ್ ಆಫ್ ಬುಕ್ ಮಾರ್ಕ್ಸ್ ಇನ್ MS ವರ್ಡ್ ಅಂತ ಕೇಳಿದರೆ, ಸೊ ಆನ್ಸರ್ ಟು ಜಂಪ್ ಟು ಎ ಸ್ಪೆಸಿಫಿಕ್ ಲೊಕೇಶನ್ ಇನ್ ದ ಡಾಕ್ಯುಮೆಂಟ್. ವಿಚ್ ಫೈಲ್ ಫಾರ್ಮ್ಯಾಟ್ ಕ್ಯಾನ್ ಬಿ ಆಡೆಡ್ ಟು PowerPoint ಶೋ ಅಂತ ಹೇಳಿದರೆ ಆಲ್ ಆಫ್ ದೀಸ್. ದೃಢೀಕರಣ ಸಾಫ್ಟ್ವೇರ್ ಯೂಸರ್ಸ್ ಡ್ಯಾಶ್ ಸಿಸ್ಟಮ್ ಅಂತ ಕೇಳಿದರೆ ಯುನಿಕೋಡ್ ಆ್ಯಂಡ್ ASCII ಅಂತಕ್ಕಂಥದ್ದು ಎರಡೂ ಆಗುತ್ತಂತೆ. ಆ್ಯಂಡ್ ನೆಕ್ಸ್ಟ್ ಡ್ಯಾಶ್ ಈಸ್ ಒನ್ ಆಫ್ ದ ಬೆನಿಫಿಟ್ಸ್ ಆಫ್ ಯೂಸಿಂಗ್ ಅ ನೆಟ್ವರ್ಕ್ ಅಂತ ಕೇಳಿದರೆ, ಸೊ ಆನ್ಸರ್ ಬಂದು ಆಪ್ಷನ್ 1 ಪೆರಿಪೆರಸ್ ಶೇರಿಂಗ್ ಅಂತಕ್ಕಂಥದ್ದು. ಆ್ಯಂಡ್ ನೆಕ್ಸ್ಟು MS Excel ವರ್ಕ್ಶೀಟ್ನಲ್ಲಿರುವ ಒಟ್ಟು ಸಾಲುಗಳನ್ನು ಕೇಳಿದರೆ ಒಟ್ಟು ರೋ ಎಷ್ಟು ಅಂತ ಕೇಳಿದರೆ, ಸೊ ಇದು ಮೇನ್ ಕ್ವಶನ್ನೇ. ಆನ್ಸರ್ ಬಂದು 65,536 ಅಂತ. ಆ್ಯಂಡ್ ನೆಕ್ಸ್ಟ್ MS Excel ಸೆಲ್ನಲ್ಲಿರುವ ಟೆಕ್ಸ್ಟ್ ರ್ಯಾಪ್ ಮಾಡಲು ಉಪಯೋಗಿಸುವ ಕೀಗಳು, ಟೆಕ್ಸ್ಟ್ ರ್ಯಾಪ್ ಮಾಡಲು ಉಪಯೋಗಿಸುವಂಥ ಕೀಗಳು ಯಾವುದು ಅಂತ ಕೇಳ್ತಾ ಹೋಗ್ತಾರೆ. ಸೊ ಆನ್ಸರ್ ಬಂದು Alt+Enter. ಕಂಪ್ಯೂಟರ್ನಲ್ಲಿರೋ ಅತಿ ವೇಗದ ಸ್ಮರಣೆ ಯಾವುದು ಅಂತ ಕೇಳಿದರೆ RAM, ಕ್ಯಾಚ್, ROM, ಹಾರ್ಡ್ ಡಿಸ್ಕ್. ಆನ್ಸರ್ ಬಂದು ಕ್ಯಾಚ್ ಆಪ್ಷನ್ 2. ಆ್ಯಂಡ್ ನೆಕ್ಸ್ಟ್ ಈ ಕೆಳಗಿನಲ್ಲಿ ಪ್ರೊಸೆಸರ್ ಅಲ್ಲದಿರುವುದು ಯಾವುದು ಅಂತ ಕೇಳಿದರೆ, ಸೊ ಇದು ಆನ್ಸರು ಬರೋದಿಲ್ಲ. ನೆಕ್ಸ್ಟು BIOS ಅನ್ನು ಎಲ್ಲಿ ಶೇಖರಿಸುತ್ತಾರೆ ಅಂತ ಕೇಳಿದರೆ RAM, ROM, ಫ್ಲಾಶ್ ಮೆಮೊರಿ ಇವುಗಳಲ್ಲಿ ಯಾವುದು ಅಲ್ಲ ಅಂತ ಕೊಟ್ಟಿದ್ದಾರೆ. ಸೊ ಆನ್ಸರ್ ಬಂದು ROM ಆಗಿರ್ಬೋದು ಅಥವಾ ಫ್ಲಾಶ್ ಮೆಮೊರಿ ಇವೆರಡರಲ್ಲಿ ಯಾವುದಾದ್ರೂ ಸಹ ಆಗಿರ್ಬೋದಂತೆ. ನೆಕ್ಸ್ಟು ಫೈರ್ವೇರ್ ಯಾವುದರಲ್ಲಿ ಶೇಖರಣೆ ಆಗಿರುತ್ತೆ ಅಂತ ಕೇಳಿದರೆ, ಸೊ ROM, RAM, ಕ್ಯಾಶ್, ಹಾರ್ಡ್ವೇರ್ ಅಂತ ಕೊಡ್ತಾ ಹೋಗ್ತಾರೆ. ಸೊ ಆನ್ಸರ್ ಬಂದು ROM. ಈ ಕೆಳದಲ್ಲಿ ಯಾವ ಮೆಮೊರಿ ಕಡಿಮೆ ಪ್ರವೇಶ ಸಮಯ ಹೊಂದಿದೆ ಅಂತ ಕೊಟ್ಟಿದ್ದಾರೆ. ಮ್ಯಾಗ್ನೆಟಿಕ್ ಮೆಮೊರಿ, ಸೆಮಿಕಂಡಕ್ಟರ್ ಮೆಮೊರಿ, ಕ್ಯಾಶ್ ಮೆಮೊರಿ, ಸೂಪರ್ ಮೆಮೊರಿ ಅಂತ ಹೇಳಿದ್ದಾರೆ. ಸೊ ಆನ್ಸರ್ ಬಂದು ಕ್ಯಾಶ್ ಮೆಮೊರಿ ಅಂತಕ್ಕಂಥದ್ದು ಉತ್ತರ ಆಗ್ತಾ ಹೋಗುತ್ತೆ. ಆ್ಯಂಡ್ ಲಾಸ್ಟ್ ಒನ್ 7-ಬಿಟ್ ಆಲ್ಫಾ ನ್ಯೂಮೆರಿಕ್ ಕೋಡ್ ಯಾವುದು ಅಂತ ಕೇಳಿದರೆ, ಸೊ ಆನ್ಸರು ASCII ಅಂತಕ್ಕಂಥದ್ದು ಆಗ್ತಾ ಹೋಗುತ್ತೆ. ಆ್ಯಂಡ್ ಇಂಗ್ಲೀಷ್ ವರ್ಷನ್ ಬಂದು MS Excel ಟೋಟಲ್ ನಂಬರ್ ಆಫ್ ರೋಸ್ ಇನ್ ಅ ಶೀಟ್ ಬಂದು 65,536 ಅಂತಕ್ಕಂಥದ್ದು. ಆ್ಯಂಡ್ MS Excel ಟೆಕ್ಸ್ಟ್ ವ್ರಾಪ್ ಇನ್ ದ ಸೆಲೆಕ್ಟೆಡ್ ಸೆಲ್ ಕ್ಯಾನ್ ಬಿ ಡನ್ ಯೂಸಿಂಗ್ Alt+Enter ಅಂತಕ್ಕಂಥದ್ದು. ಆ್ಯಂಡ್ ಫಾಸ್ಟೆಸ್ಟ್ ಮೆಮೊರಿ ಇನ್ ಕಂಪ್ಯೂಟರ್ ಬಂದು ಕ್ಯಾಚ್. ವಿಚ್ ಒನ್ ಆಫ್ ದೀಸ್ ಈಸ್ ನಾಟ್ ಅ ಮೈಕ್ರೋ ಪ್ರೊಸೆಸರ್ ಅಂತ ಕೇಳಿದರೆ, ಸೊ ಇದು ಬರೋದಿಲ್ಲ. BIOS is stored in ROM or flash memory ಅಂತ ಹೇಳಿದ್ದಾರೆ. and next firmware is stored in ROM ಅಂತಕ್ಕಂಥದ್ದು. and next which of the following memories that has shorted access time ಅಂತ ಕೇಳಿದ್ದಾರೆ. ಸೊ ಆನ್ಸರ್ ಬಂದು ಆಪ್ಷನ್ 3 ಕ್ಯಾಚ್ ಮೆಮೊರಿ. 7-bit alphanumerical code is ಆಪ್ಷನ್ 2 ASCII ಅಂತಕ್ಕಂಥದ್ದಾಗಿದೆ. ಸೊ ಇದು ಇವತ್ತಿನ ವಿಡಿಯೋ ಫ್ರೆಂಡ್ಸ್. ಕಂಪ್ಯೂಟರ್ ಬಗ್ಗೆ ನಾನು ಅಷ್ಟೊಂದು ನಾಲೆಡ್ಜ್ ಇಲ್ಲ ಅಂತಲೇ ಹೇಳಿದ್ದೀನಿ. ಸೊ ಆನ್ಸರ್ಸ್ ಏನಿದೆ ನಿಮ್ಮ ಒಂದು ನಾಲೆಡ್ಜ್ ಪರ್ಪಸ್ಗೋಸ್ಕರ ಈ ಒಂದು ವಿಡಿಯೋಗಳನ್ನ ಹಾಕ್ತಾ ಇದ್ದೀನಿ. ಸೊ ವಿಲೇಜ್ ಅಕೌಂಟೆಂಟ್ ಮತ್ತು PDOಗೆ ಏನು ಕೇಳ್ತಾರೆ ಕಂಪ್ಯೂಟರ್ ಜ್ಞಾನ, ಸೊ ಆಲ್ಮೋಸ್ಟ್ ಅಲ್ಲಿ ಕೇಳ್ತಕ್ಕಂಥದ್ದು MS ವರ್ಡು, MS Excel, PowerPoint. ಸೊ ಇದರ ಮೇಲೆ ಜಾಸ್ತಿ ಕ್ವಶನ್ಸ್ಗಳು ಹೋಗಿದೆ. ಆ್ಯಂಡ್ RAM ಇದು ಬರುತ್ತಲ್ಲ ಅದು, ಮತ್ತು ಅಬ್ರಿವೇಷನ್ಸ್ಗಳು ಮತ್ತು ಶಾರ್ಟ್ಕಟ್ ಕೀಸ್ಗಳ ಮೇಲೆ ಜಾಸ್ತಿ ಕ್ವಶನ್ಸ್ಗಳನ್ನ ಕೇಳ್ತಾ ಇದ್ದಾರೆ. ಸೊ ಇಷ್ಟನ್ನು ನೀಟಾಗಿ ನೋಡ್ಕೊಳ್ಳಿ.